ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ನಾನಲ್ಲಿ ಕಡಲೆ ಬೀಜದ ಚಿಕ್ಕಿನ ಯಾವ ರೀತಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ಹೊರಗಡೆ ಎಲ್ಲ ತಂದು ತಿಂದಿರ್ತೀರ, ತುಂಬ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ನ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಬೋದು. ಕೆಲವೊಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿದ್ರೆ ಆ ಟಿಪ್ಸ್ಗಳು ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನೊಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 250 ಗ್ರಾಮ್ನಷ್ಟು ಕಡಲೆ ಬೀಜ ಇದೆ. ಕಡಲೆ ಬೀಜನ ಚೆನ್ನಾಗಿರೋದನ್ನು ಆರಿಸ್ಕೊಳ್ಳಿ. ಸೊ 250 ಗ್ರಾಮ್ ಅಂದರೆ ಒಂದು 1/4 kg ಅಂತ ಹೇಳ್ಬೋದು. ಇದನ್ನು ಲೋ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆ ಬೀಜನ ಹೈ ಫ್ಲೇಮ್ನ ಇಟ್ಕೊಂಡು ಹುರ್ಕೊಂಡ್ರೆ ಮೇಲ್ಗಡೆ ಭಾಗ ಎಲ್ಲ ಸೀದೋದಂಗೆ ಆಗುತ್ತೆ, ಒಳಗಡೆ ಕಡಲೆ ಬೀಜ ಚೆನ್ನಾಗಿ ಬೆಂದಿರೋದಿಲ್ಲ. ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಈ ಚಿಕ್ಕಿ ಮಾಡಲಿಕ್ಕೆ. ಕಡಲೆ ಬೀಜ ಕ್ಲೀನಾಗಿ ಒಳಗಡೆವರೆಗೂ ಚೆನ್ನಾಗಿ ಬೇಯಬೇಕು, ಆದರೆ ಈ ಥರ ಕಪ್ಪಗಾಗಬಾರ್ದು. ಈ ಥರ ಕಪ್ಪಗಾಗೋದಿದ್ದರೆ ತೆಗೆದುಬಿಡಿ. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಡ್ರೈ ರೋಸ್ಟ್ ಆಗಿದೆ ಕಡಲೆ ಬೀಜನ ಕ್ರಿಸ್ಪಿಯಾಗಿ ಈ ಥರ ಲೋ ಫ್ಲೇಮ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು. ಮೇಲ್ಗಡೆ ಭಾಗ ಸೀದೆ ಇರೋ ಹಾಗೆ ಈ ಥರ ಹುಡ್ಕೊಳ್ಳಿ. ಇದು ಪೂರ್ತಿಯಾಗಿ ರೆಡಿಯಾಗಿದೆ, ಇವಾಗ ಹುರಿದಾಗಿದೆ. ಇದನ್ನು ಅದೇ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಒಂದು 2 ಗಂಟೆ ಬಿಟ್ಟರೆ ಪೂರ್ತಿಯಾಗಿ ತಣ್ಣಗಾಗುತ್ತೆ, ಆವಾಗ ಈಸಿಯಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಚಿಕ್ಕಿ ಮಾಡಲಿಕ್ಕೆ ಮೊದಲಿಗೆ ಒಂದು ಟ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಈ ಥರ ಅಲ್ಯೂಮಿನಿಯಂ ಫಾಯಿಲ್ನ ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಕೌಂಟರ್ ಟಾಪ್ ಇದ್ದರೆ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಾನು ಒಂದು 2 ಗಂಟೆ ಚೆನ್ನಾಗಿ ಆರಿದ್ಮೇಲೆ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ಅರ್ಧ ಕಡಲೆ ಬೀಜ ನಾನು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ, ಕೈಯಿಂದನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅರ್ಧದಷ್ಟು ಮಾತ್ರ ಪೂರ್ತಿಯಾಗಿ ಬಿಟ್ಟಿದ್ದೀನಿ. ನೋಡ್ತಿರ್ಬೋದು, ಇದರಲ್ಲಿ ಸೀದೋಗಿರೋಂಥ ಕಡಲೆ ಬೀಜ ಇದ್ದರೆ ತೆಗೆದುಬಿಡಿ. ಇವಾಗ ಮಾಡೋದು ನೋಡೋಣ. ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಪ್ಯಾನನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ನಾವು ತೊಗೊಂಡಿರುವಂಥ ಕಡಲೆ ಬೀಜದ ಪ್ರಮಾಣಕ್ಕೆ ಸ್ವಲ್ಪ ಜಾಸ್ತಿಯಾಗಿ ನೀವು ಬೆಲ್ಲವನ್ನು ತೊಗೊಳ್ಬೇಕಾಗತ್ತೆ. ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲದೆ ಇರೋರು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. 250 ಗ್ರಾಮ್ಗೆ 250 ಗ್ರಾಮ್ ಬೆಲ್ಲ, ಅಂದರೆ 1/4 kg ಬೆಲ್ಲ, 1/4 kg ಕಡಲೆ ಬೀಜ ತೊಗೊಳ್ಬಹುದು, ಇಲ್ಲ ಜಾಸ್ತಿ ಕೂಡ ತೊಗೊಳ್ಬೋದು ನೀವು. ಬೆಲ್ಲವನ್ನು ಒಂದು ಹನಿ ನೀರನ್ನು ಕೂಡ ಹಾಕದೇನೆ ಈ ಥರ ಕರಗಿಸ್ಕೊಳ್ಬೇಕಾಗತ್ತೆ. ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಹನಿ ಕೂಡ ನೀರನ್ನು ಬಳಸದೆ ಬೆಲ್ಲವನ್ನು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗಿದ ತಕ್ಷಣ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಫ್ಲೇಮನ್ನು ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಕರಗಿರುವಂಥ ಬೆಲ್ಲದ ಪಾಕಕ್ಕೆ. ಪಾಕ ಏನು ತಗೊಂಡಿಲ್ಲ, ಇಲ್ಲಿ ಕರಗಿರುವಂಥ ಬೆಲ್ಲ ಅಷ್ಟೇ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಜೊತೆಗೆ ಚೆನ್ನಾಗಿ ಬೇರಿಬೇಕು ತುಪ್ಪ. ಈ ಥರ ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಬೇಗನೆ ಪಾಕ ಬಂದುಬಿಡತ್ತೆ ಬೆಲ್ಲ. ಸ್ವಲ್ಪ ನೀವು ಇದನ್ನು ಫಾಸ್ಟಾಗಿ ಮಾಡಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ನೀವು ಅಡುಗೆ ಮನೆಯಲ್ಲಿ ಬಳಸ್ತಿರಲ್ಲ ಅಡುಗೆ ಸೋಡಾ ಅಂತ ಹೇಳ್ತೀವಿ, ಅದರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಕ್ರಿಸ್ಪಿಯಾಗಿ ಬರಲಿಕ್ಕೆ ಒಂದು ಟಿಪ್ ಅಂತ ಹೇಳ್ಬೋದು, ಅಥವಾ ಕ್ರಿಸ್ಪಿಯಾಗಿ ಬರಲಿಕ್ಕೆ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೋಡಾನ ಹಾಕಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರೊಸೀಜರ್ನ ಲೋ ಫ್ಲೇಮ್ ಇಟ್ಕೊಂಡೆ ನೀವು ಮಾಡಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಬೆಲ್ಲದ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಸ್ವಲ್ಪ ಬ್ರೌನಿಶ್ ಆಗ್ತಾ ಬರುತ್ತೆ. ಇವಾಗ ಒಂದು ಬೌಲಲ್ಲಿ ಪಾಕ ಬಂದಿದೆಯೋ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಒಂದು ಬೌಲ್ಗೆ ಪಾಕವನ್ನು ಸ್ವಲ್ಪ ಹಾಕ್ಕೊಳ್ಳಿ. ತಕ್ಷಣವೇ ಗಟ್ಟಿಯಾಗಿ ಅದು ಕ್ರಿಸ್ಪಿ ಆಗಬೇಕು. ಕೈಯಿಂದ ಈ ಥರ ಕಟ್ ಮಾಡಿದರೆ ಕಟ್ ಆಗಬೇಕು, ಈ ಥರ ಅಂಟಬಾರ್ದು ಕೈಗೆ. ಸೊ ಇವಾಗ ಪಾಕ ಬಂದಿಲ್ಲ, ಇನ್ನೊಂದು 2 ನಿಮಿಷ ಅಥವಾ 1 ನಿಮಿಷ ಈ ಥರ ಕೈ ಆಡಿಸ್ತಾ ಇರಿ. ಪಾಕ ತಕ್ಷಣವೇ ಬರುತ್ತೆ ಬೆಲ್ಲದ್ದು. ಸೊ ಮತ್ತೆ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ಹಾಕಿದ ತಕ್ಷಣವೇ ಗಟ್ಟಿ ಆಯಿತು, ಹಾಗೆ ಅದು ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ, ಕಟ್ಟಾಗಿಬಿಡುತ್ತೆ. ಸೊ ತಕ್ಷಣವೇ ಬೆಲ್ಲ ಗಟ್ಟಿಯಾಗಿ ನೋಡಿ ಈ ಥರ ಮೇಲಿಂದ ಎಸೆದ್ರೆ ಸೌಂಡ್ ಬರುತ್ತೆ.
ಸೊ ನೋಡ್ತಿರ್ಬೋದು ಇವಾಗ ನಾನು ತೋರಿಸ್ತೀನಿ ನೋಡಿ, ಕಟ್ ಮಾಡಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ. ಸೊ ಇವಾಗ ಪಾಕ ಬಂದಿದೆ ಅಂತ, ಪರ್ಫೆಕ್ಟ್ ಆಗಿರುವಂಥ ಪಾಕ, ನಮಗೆ ಬೇಕಾದಂಥ ಪಾಕ ರೆಡಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಡಲೆ ಬೀಜನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಕಡಲೆ ಬೀಜದ ಮೇಲೆ ಒಂದು ಕೋಟಿಂಗ್ ಬರಬೇಕು, ಅಷ್ಟು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಮತ್ತೆ ಆಫ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಸುಲಭವಾಗಿ ಈ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿಕೊಂಡು, ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನೀವು ಕರೆಕ್ಟ್ ಟೈಮ್ಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಹೊರಗಡೆ ತಂದಿರ್ತಿದ್ರಲ್ಲ ಅದೇ ಟೇಸ್ಟ್ ಬರುತ್ತೆ. ಇವಾಗ ಆಗಿದೆ, ನಾನು ಗ್ಯಾಸ್ ಫ್ಲೇಮನ್ನು ಆವಾಗಲೇ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆವಾಗಲೇ ರೆಡಿ ಮಾಡಿಟ್ಕೊಂಡಂಥ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇವಾಗ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಸ್ಪ್ಯಾಚುಲಾಗೆ ತುಪ್ಪನೋ ಅಥವಾ ಎಣ್ಣೆನೋ ಗ್ರೀಸ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದಾಗೆ ನೀವು ಈ ಥರ ಮಾಡೋಗುತ್ತೆ ಅಲ್ಲ, ಕೌಂಟರ್ ಟಾಪ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಹಾಕ್ಕೊಂಡು ಈ ಥರ ಮಾಡ್ಬೋದು. ನಾನು ಕೂಡ ಕೌಂಟರ್ ಟಾಪ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ಇದನ್ನು ತೆಳುವಾಗಿ ಮಾಡ್ಬೋದು ಅಂತ. ಸೊ ಇವಾಗ ನೋಡ್ತಿರ್ಬೋದು ಇದನ್ನು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ನಾನಿಲ್ಲಿ ಮಾಡ್ಕೊಳ್ತೀನಿ. ಒಂದು ಲಟ್ಟಣಿಗೆ ತೊಗೊಂಡೋದಕ್ಕೆ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ಈ ಥರ ಬಿಸಿ ಇರುವಾಗಲೇ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ಆವಾಗಲೇ ಅದು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ತಿರೋ ಅಷ್ಟು ತೆಳುವಾಗುತ್ತೆ. ಸೊ ಇವಾಗ ನಾನಲ್ಲಿ ಒಂದು ನಾರ್ಮಲ್ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಬೇಗನೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಇದೇ ಟೈಮ್ನಲ್ಲೇ ನಾನು ಸ್ವಲ್ಪ ಚಾಕುಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಒಂದು ಕಟ್ ಮಾರ್ಕನ್ನು ಕೊಡ್ತಾಯಿದ್ದೀನಿ. ಪೂರ್ತಿ ಕಟ್ ಮಾಡಲಿಕ್ಕೆ ಹೋಗ್ಬಿಡಿ, ಮೇಲ್ಗಡೆ ಮಾತ್ರ ಒಂದು ಕಟ್ ಮಾರ್ಕ್ನ ಕೊಡಿ. ಪೂರ್ತಿ ತಣ್ಣಗಾದ್ಮೇಲೆ ಈಸಿಯಾಗಿ ಕಟ್ ಆಗುತ್ತದು. ಸೊ ಇವಾಗ ನೋಡ್ತಿರ್ಬೋದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನಿಲ್ಲಿ ಕಟ್ ಮಾರ್ಕನ್ನು ಕೊಟ್ಟಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಒಂದು 2 ರಿಂದ 3 ಗಂಟೆ ತಣ್ಣಗಾಗಕ್ಕೆ ಬಿಟ್ಬಿಡಿ. ಫಾಯಿಲ್ ಏನಿದೆ ಅಲ್ಯೂಮಿನಿಯಂ ಫಾಯಿಲ್ ಅದು ಕೂಡ ಈಸಿಯಾಗಿ ಕಿತ್ಕೊಂಡು ಬರುತ್ತೆ ಆಮೇಲೆ ತಣ್ಣಗಾದ್ಮೇಲೆ. ಸೊ ಇವಾಗ ನೋಡ್ತಿರ್ಬೋದು ಒಂದು 2-3 ಗಂಟೆ ಬಿಟ್ಟಿದ್ದೆ ನಾನು, ಎಷ್ಟು ಚೆನ್ನಾಗಾಗಿದೆ ನೋಡ್ತಿರ್ಬೋದು. ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಅಲ್ಯೂಮಿನಿಯಂ ಫಾಯಿಲ್ ಕೂಡ ಈಸಿಯಾಗಿ ಕಿತ್ಕೊಂಡು ಬಂತು ನೋಡ್ತಿರ್ಬೋದು. ಸೊ ಒಂದು ಕಟ್ ಮಾರ್ಕ್ ಕೊಟ್ಟಿದ್ದೆ ಅಷ್ಟೇ, ತಾನೇ ಕಟ್ ಆಗ್ತಾಯಿದೆ ಈಸಿಯಾಗಿ. ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನಿಮಗೆ ಹೊರಗಡೆ ಎಲ್ಲ ತಂದಾಗ ಯಾವ ಟೇಸ್ಟ್ ಬಂದಿರುತ್ತೋ ಅದೇ ಟೇಸ್ಟು ಇಲ್ಲಿ ಬಂದಿತ್ತು. ಸೊ ನೋಡ್ತಿರ್ಬೋದು, ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಇವಾಗ ನೋಡಿದ್ರಲ್ಲ, ತುಂಬ ಕ್ರಿಸ್ಪಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಹೊರಗಡೆ ಎಲ್ಲ ಸಿಗುವಂಥ ಟೇಸ್ಟ್ನಲ್ಲಿ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ಖಂಡಿತವಾಗ್ಲೂ ಅದನ್ನು ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.